ಮಾರ್ಚ್ 28, 2025 ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಮಹತ್ವ. 1. ಸೂರ್ಯಗ್ರಹಣದ ವಿಶೇಷತೆ. ಮಾರ್ಚ್ 28, 2025 ರಂದು ಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಗ್ರಹಣ ಉತ್ತರ ಅಮೆರಿಕ, ಯುರೋಪ್, ಏಷ್ಯಾದ ಕೆಲವು ಭಾಗಗಳಲ್ಲಿ ಗೋಚರಿಸಲಿದೆ. ಗ್ರಹಣದ ಸಮಯದಲ್ಲಿ ಸೂರ್ಯನ ಶಕ್ತಿ ತಾತ್ಕಾಲಿಕವಾಗಿ ಹಾನಿಯಾಗುತ್ತದೆ, ಭೂಮಿಯ ಶಕ್ತಿ ಬದಲಾಯುತ್ತದೆ. 2. ಅಮಾವಾಸ್ಯೆಯ ಶಕ್ತಿಯ ಮಹತ್ವ. ಅಮಾವಾಸ್ಯೆಯಂದು ಪಿತೃಗಳಿಗೆ ಶ್ರಾದ್ದ, ತರ್ಪಣ ಮತ್ತು ಧ್ಯಾನ ಮಾಡಿದರೆ ಪುಣ್ಯಪ್ರಾಪ್ತಿ. ಈ ದಿನ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿದ ಕಾರಣ ಜಪ ತಪ ಪ್ರಭಾವಿ ಆಗುತ್ತದೆ. ಗ್ರಹಣ ಮತ್ತು ಅಮಾವಾಸ್ಯೆ ಒಂದೇ ದಿನ, ಇದು ಶಕ್ತಿಯ ಉನ್ನತಿಯ ಅನುಕೂಲ ಕ್ಷಣ. 3. ಗ್ರಹಣದ ಪ್ರಭಾವ. ನಿಮ್ಮ ರಾಶಿಗೆ ಏನು ಫಲಿತಾಂಶ? ಶುಭ ಫಲ: ಮೇಷ, ಸಿಂಹ, ಧನು. ಹೊಸ ಅವಕಾಶಗಳು, ಅದೃಷ್ಟವರ್ಧಕ ದಿನ. ಎಚ್ಚರಿಕೆ: ಮಿಥುನ, ಕನ್ಯಾ, ಮೀನ. ಭಯ ಅಥವಾ ಅವ್ಯವಸ್ಥೆ ಎದುರಾಗಬಹುದು, ಜಪ ಧ್ಯಾನ ಅವಶ್ಯಕ. ಅಪಾಯ: ವೃಷಭ, ತುಲಾ, ಮಕರ. ಆರ್ಥಿಕ ನಷ್ಟ, ಗೊಂದಲ, ನಿರ್ಧಾರಗಳಲ್ಲಿ ಎಚ್ಚರಿಕೆ. 4. ಈ ದಿನ ಮಾಡಬೇಕಾದ ಶ್ರೇಷ್ಠ ಕಾರ್ಯಗಳು. ಮಹಾಮೃತ್ಯುಂಜಯ ಮಂತ್ರ, ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಪವಿತ್ರ ಸ್ನಾನ ಮಾಡಿ, ಜಪ ಧ್ಯಾನ, ಹೋಮ ಹವನ ಮಾಡುವುದು ಲಾಭಕಾರಿ. ಪಿತೃಗಳಿಗೆ ತರ್ಪಣ, ಗೋಪೂಜೆ, ಅನ್ನದಾನ ಮಾಡಿದರೆ ಪುಣ್ಯ ಹೆಚ್ಚುವುದು. 5. ಈ ದಿನ ಮಾಡಬಾರದ ಕಾರ್ಯಗಳು. ಗ್ರಹಣದ ವೇಳೆ ಆಹಾರ ಸೇವನೆ ಮಾಡಬೇಡಿ. ಹೊಸ ಕೆಲಸ ಆರಂಭ, ಭಾರಿ ಖರೀದಿ, ಯಾತ್ರೆ ಮಾಡಬೇಡಿ. ಗರ್ಭಿಣಿಯರು ಗ್ರಹಣದ ಬೆಳಕಿನಲ್ಲಿ ಹೋಗಬಾರದು. 6. ಗ್ರಹಣದ ಸಮಯ ಮತ್ತು ನಿಯಮಗಳು. ಗ್ರಹಣದ ಆರಂಭ ಬೆಳಗ್ಗೆ 10:12. ಪೂರ್ಣ ಗ್ರಹಣ ಮಧ್ಯಾಹ್ನ 12:15. ಗ್ರಹಣ ಮುಗಿಯುವ ಸಮಯ ಮಧ್ಯಾಹ್ನ 3:20. ಗ್ರಹಣ ಸಮಯದಲ್ಲಿ ಶುದ್ಧ ಹೋದ್ದಿ, ಜಪ, ಪ್ರಾರ್ಥನೆ ಮುಖ್ಯ. 7. ಮಹತ್ವದ ಸಾರಾಂಶ. ಈ ದಿನ ಆಧ್ಯಾತ್ಮಿಕ ಶಕ್ತಿ ಅತೀವ ಹೆಚ್ಚಿರುತ್ತದೆ. ಗ್ರಹಣದ ಸಮಯದ ಜಪ ತಪ, ಹೋಮ, ಸೇವಾ ಕಾರ್ಯಗಳು ಫಲಪ್ರದ. ಅಪಾಯದಿಂದ ತಪ್ಪಿಸಿಕೊಳ್ಳಲು ಶುದ್ಧ ಮನೋಭಾವನೆ, ಧ್ಯಾನ ಅವಶ್ಯಕ. ಈ ಮಹತ್ವದ ದಿನದ ಬಗ್ಗೆ ಇನ್ನಷ್ಟು ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.